ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಡ್ರೈವರ್ ಹತ್ರ ಡಿಸ್ಕಸ್ ಮಾಡ್ತೀಯಾ? ತಂದೆ ತಾಯಿಗೆ ಹೇಳ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಸರ್ ಅದು ಸುಮ್ನೆ ರೀ. ಏನದು? ಇಷ್ಟಕ್ಕೂ ಇವನ್ ಯಾರು, ಇವನ್ ಬ್ಯಾಕ್ ಗ್ರೌಂಡ್ ಏನು, ನೀನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ, ಇದೆಲ್ಲ ಯೋಚನೆ ಮಾಡ್ದೇನೆ ನಿರ್ಧಾರ ತಗೊಳಕಾಗುತ್ತಾ? ಏನ್ ಸರಸ್ವತಿ? ಪ್ರೀತಿಸಿದ್ರೆ ಅಸಹ್ಯ ಪಟ್ಕೊಳಕ್ಕೆ, ಮದ್ವೆ ಆದ್ರೆ ಶೂಟ್ ಮಾಡೋಕೆ. ನಮ್ ಫ್ಯಾಮಿಲಿನಲ್ಲಿರೋದು ಮನುಷ್ಯರೇ, ರಾಕ್ಷಸರು ಯಾರು ಇಲ್ಲ. ನೀನಂದ್ರೆ ನಮಗ್ ಪ್ರೀತಿ ಇದೆ, ನಿನ್ನ ಪ್ರೀತಿ ಅಂದ್ರೆ ಅಷ್ಟೇ ಗೌರವ ಇದೆ. ನಿಮ್ಮ ಮಗಳ ಪ್ರೀತಿ ಅಂದ್ರ ಅಷ್ಟು ಗೌರವ ಐತಿ ನಿಮ್ಗ? ಅದ ನನ್ನ ಮಗಳ ಮದ್ವಿ ಅಂತಂದ್ರ ಉಡಾಫೆ ಯುಗ. ಕನಸ್ನ್ಯಾಗ ನನಗ ಕೇಳ ಬಯಸಿದ್ರ ಬೆಳಿಗ್ಗೆ ಎದ್ದು ಯಾರಿಗೂ ಕೈ ಮುಗಿದಂಗ ಓಡ್ ಬಂದು ನನ್ನ ಕ್ಷಮೆ ಕೇಳ್ತಾರ್ರಿ ನಮ್ಮ ಮುಂದೆ. ಅವ್ರ ಮುಂದ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಕೇನ್ರಿ ಅವ. ಮಳೆ ತುಳಿದಿರೋ ಪೈಲವಾನಂತರ ಆಗೇತ್ರಿ ನನ್ನ ಬದುಕ. ಮಿಸ್ ಕಾಡಿದ್ರ ನನ್ನ ಮಂದಿ ಮುಂದ ನನ್ನ ಮರ್ಯಾದೆ ಹೋಗ್ತೈತಿ. ಹಂಗಂತ ಸುಮ್ಮನೆ ಐತ್ರ ನೋವ್ಗ ಪ್ರಾಣ ಹೋಗ್ತೈತ್ರಿ ಯಪ್ಪ. ದೊರಿ ನೀವು ಲಾಯರ್ ಹೌದಲ್ಲ, ಮತ್ ಹೇಳ್ರಪ್ಪ, ನ್ಯಾಯ ಹೇಳ್ರಪ್ಪ. ಈಗ ನಿಮ್ಮ ಮಜ್ಜಿಗೆ ಕೊಟ್ಲಲ್ಲ, ಅವಳು ನನ್ನ ತಂಗಿ. ಒಳ್ಳೆ ಕಡೆನೆ ಸಂಬಂಧ ನೋಡಿದ್ವಿ, ದೊಡ್ಡ ಮನೆ. ಇಂಥ ಮನೇಲಿ ನಮ್ಮ ತಂಗಿಗೆ ಜಾಗ ಸಿಕ್ತಲ್ಲ ಅಂತ ಖುಷಿನೂ ಪಟ್ಟಿದ್ವಿ. ಆದ್ರೆ ಆ ಹುಡುಗನ ಮನಸ್ಸಲ್ಲಿ ನಮ್ಮ ಹುಡುಗಿಗೆ ಜಾಗ ಇದೆಯಲ್ಲೋ ಅಂತ ನೋಡಕ್ ಹೋಗ್ಲಿಲ್ಲ. ಬೆಳೆದ ಗಂಡು ಹುಡುಗ ದುಡಿದೆ ಮನೆಯಲ್ಲೇ ಕೂತಿದ್ರೆ ಒದ್ದು ಹೊರಗಾಕ್ಬೋದು. ಅದೇ ಹೆಣ್ಮಗು ಮದುವೆ ಆಗಿ ಮನೆಯಲ್ಲೇ ಉಳ್ಕೊಂಡ್ರೆ ಎಲ್ಲಿ ಕಳಿಸ್ತೀರಾ ಸರ್? ಇಷ್ಟವಿಲ್ದ ಪದಾರ್ಥನೊಂದು ಚಿಕ್ಕ ಮಗುಕ್ಕೆ ಕೊಟ್ರು ಕಿತ್ತಿ ಎಸೆಯುತ್ತೆ. ಅಂತಾದ್ರಲ್ಲಿ ಇಷ್ಟ ಇಲ್ದ ಹುಡುಗನ್ಗೆ ನಿಮ್ ಮಗಳನ್ನ ಕೊಡೋದು ತಪ್ಪಲ್ವಾ ಸರ್? ನೋಡಿ ವೀರಪ್ಪ ಅವರೇ, ನಿಮ್ ಮಗಳ ಮದುವೆಗೆ ಎಷ್ಟು ಖರ್ಚಾಯ್ತು ಅಂತ ಹೇಳಿ ನನ್ನ ಮಗಳ ಮದುವೆ ಆಗೋಯ್ತು ಅಂತ ತಿಳ್ಕೊಂಡು ಕೊಟ್ಬಿಟ್ಟು. ಈ ವೀರಪ್ಪನ ಮಾನನ ರೊಕ್ಕ ಗಳಿಕೆಯಲ್ಲೇ ಎಷ್ಟು ಕೊಡ್ತಿಲ್ಲ ರೊಕ್ಕ? ಇದಿರದ ಪೈರ್ ಕತ್ತರ್ಸಕ, ತಲಿ ಕತ್ತರ್ಸಕ ಅಲ್ಲ. ಹಂಗ ಕತ್ತರ್ಸಂಗಿದ್ರ ಇವನ್ ತಲಿ ಕತ್ತರ್ಸ. ಮಗನ್ ಒಪ್ಪಿಗೆ ಇಲ್ದಂಗ ಅವ್ನ್ ಮದ್ವೆ ಮಾಡಕ್ ಹೊಂಟವ್. ಈ ಮನೆ ಮಂದಿ ಎಲ್ಲ ಒಳ್ಳೆಯವ್ರದಾರ, ಅದಕ್ಕ ಕುಂದಿಸಿ ಮಜ್ಜಿಗೆ ಕೊಟ್ಟರ. ಅದ ನಮ್ಮಂಗಾಗಿದ್ರ ಮನುಷ್ಯ ಬಿಟ್ಟು ಹೊರಗಾಗ್ತಿದ್ವಾ? ಸಾರಿ ಸರ್, ಮಗಳು ಮದ್ವೆ ನಿಂತೋಯ್ತಲ್ಲ ಅನ್ನೋ ಕೋಪದಲ್ಲಿ ನಮ್ ತಂದೆ ಈಗೆಲ್ಲ ನಡ್ಕೊಂಡ್ರು. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ನಾವು ಒಳ್ಳೆ ಮಂದಿ ಅದಾರ ಅವರು. ನೋಡಿ, ನಿಮಗೆ ದುಡ್ಡು ಕೊಡ್ತೀವಿ ಎಂದಿದ್ದು ತಪ್ಪೆ. ಹೊರಟೋದ್ ಮಾನನ ನಾವು ವಾಪಸ್ ಕೊಡೋಕಾಗದೆ ಹೋದ್ರು ನಮ್ಮನೆ ಮರ್ಯಾದೆ, ನಮ್ ಎರಡನೇ ಮಗಳನ್ನ ನಿಮ್ಮ ಹುಡುಗನಿಗೆ ಕೊಡ್ತೀವಿ. ಮನೆ ತುಂಬಿಸ್ಕೊಳ್ತೀರಾ ಅಣ್ಣ? ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು ನಿಮ್ ಅತ್ತೆ ಕರ್ಕೊಂಡು ಹೋಗ್ ಬಂದಂಗಿಲ್ಲ, ಇವ್ರ ಹೆಣ್ಮಕ್ಳಿಗೆ ಮದುವೆ ಮಾಡ್ಸಕ್ ಬಂದಂಗಿದೆ. ಏನಾದ್ರೂ ಮಾಡಿ ಬಾಸ್. ಚಂದು, ದುಬೈಯಲ್ಲಿ ನಿನ್ನ ಬಾಸ್ ವೈಫ್ ಜೀವ ಉಳಿಸಿದ್ರು ಯಾಕೆ ಕಳಿಸ್ಬಿಟ್ರು ಅಂತ ಬಹಳ ಸಲ ಅನ್ಕೋತಾ ಇದ್ದೆ. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ಕೆಲವು ಸಲ ಒಳ್ಳೇದು ಅಂತ ಅನ್ಸಿದ್ನ ನಾವ್ ಯಾಕೆ ಇಟ್ಕೊಳಕ್ಕಾಗಲ್ಲ ಅಂತ. ಹುತ್ತಕ್ಕೆ ಹಾಲೇರಿತೀವಿ, ಆದ್ರೆ ಅದೇ ಹುತ್ತ ಮನೆ ಹಾಲಲ್ಲಿ ಕಟ್ಟಿದ್ರೆ ಒಡೆದಾಗ್ತೀವಿ. ನಿನ್ನಿಂದಾನೇ ಮದುವೆ ನಡೀತಾ ಇರೋದು. ಆದ್ರೆ ಆ ವ್ಯಕ್ತಿ ಮತ್ತೆ ನಿನ್ನ ಇಲ್ಲಿ ನೋಡಿ ಇರಿಟೇಟ್ ಆಗಿ ಮದುವೆ ಎಲ್ಲಿ ನಿಂತೋಗುತ್ತೋ ಅನ್ನೋ ಭಯ. ಚಂದು, ನೀನು ಮೆಡಿಸಿನ್ ಇದ್ದಾಗೆ ಸಮಯಕ್ಕೆ ಜೀವ ಉಳಿಸ್ತೀಯ, ಆದ್ರೆ ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್.
ಸರಿ ಇಲ್ಲ ಕಣೋ. ಬೆಳಗ್ಗಿಂದ ರೆಸ್ಪಿರೇಷನ್ ಬೇರೆ ಸರಿಯಾಗಿ ಆಗ್ತಾ ಇಲ್ಲ. ಆಕ್ಸಿಜನ್ ಹಾಕಿದ್ದಾರೆ. ಭಾರ್ಗವ, ಬಂದ್ಬಿಡು, ನಿಮ್ಮ ಅತ್ತೆ ವಿಷಯ ಬಿಡು. ತಾತನಾದ್ರು ಒಂದ್ಸರಿ ಬಂದು ನೋಡ್ತೀಯ? ನಾನ್ ತಾತ ನೋಡೋದಲ್ಲ, ತಾತ ಅತ್ತೆ ನೋಡ್ಬೇಕು. ಅತ್ತೆನವ್ರು ಹುಟ್ಟಿದಬ್ಬ ಕರ್ಕೊಂಡ್ಬರ್ತೀನಿ ಅಂತ ಕೊಟ್ಟಿರೋ ಮಾತನ್ನ ನಾನು ತಪ್ಪೋದಿಲ್ಲ. ನೀನ್ ಅತ್ತೆನ ಕರ್ಕೊಂಡ್ಬರೋವರೆಗೂ ಕಾಯ್ತೀನಂತ ಕೊಟ್ಟಿರೋ ಮಾತನ್ನ ಅವ್ರಿಗೆ ಉಳಿಸ್ಕೊಳಕ್ ಹೇಳಿ ಪ್ಲೀಸ್. ಹೇಳಿದ್ ಕೇಳಿಸ್ತಾ ಇದೆ ಡ್ಯಾಡ್? ಹೋಗಿ ಅವ್ರ ಕಿವಿಯಲ್ಲಿ ಹೇಳಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ. ಜೀವಂತವಾಗಿರಕ್ಕೆ ಹೇಳಿ ಡ್ಯಾಡ್ ಪ್ಲೀಸ್.